ಕೋರೆಡ್ಡಿಯವರು ಯಾವಾಗಲೂ ಕೂಡ ಬಡವರ ಬಗ್ಗೆ ರೈತರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಹೋದಂತ ನಾಯಕರು. ಹುಲಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರ ಮಗನ ವಿವಾಹ ಆದ ತಕ್ಷಣ ನಾನೊಬ್ಬರೇ ಮದುವೆ ಮಾಡಿಕೊಂಡು ಆಗುವುದಿಲ್ಲ, ನನ್ನ ಮಕ್ಕಳ ಜೊತೆ ಎಲ್ಲ ಬಡವರು ಬಲ್ಲಿಗರು ಎಲ್ಲರೂ ಸೇರಿಸಿಕೊಂಡು ನಾನು ವಿವಾಹವನ್ನ ಮಾಡಿಕೊಳ್ಬೇಕು ಅಂತ ತೀರ್ಮಾನವನ್ನು ಮಾಡಿ ಹೆಣ್ಣೊಂದು ಕಡೆ ಇತ್ತು, ಗಂಡೊಂದು ಕಡೆ ಇತ್ತು. ಅವೆರಡೂ ಸೇರಿ ವಧುವನ್ನು ಆದರು. ಅಕ್ಕಿ ಒಂದು ಕಡೆ ಇತ್ತು, ಅರ್ಶನ ಒಂದು ಕಡೆ ಇತ್ತು. ಅವೆರಡೂ ಸೇರಿ ಮಂತ್ರಾಕ್ಷತೆ ಆಯಿತು. ಹಾಗೆ ಇವತ್ತು ಎಲ್ಲರನ್ನೂ ಸೇರಿಸಿ ಇವತ್ತು ಇಡೀ ಸರ್ಕಾರವನ್ನೇ ತೆಗೆದುಕೊಂಡು ಬಂದು ನಿಮ್ಮ ತಾಲೂಕಿನ ಎಲ್ಲ ಜನತೆಗೆ ನೂತನವಾಗಿ ವಧುವರಿಗೆ ಆಶೀರ್ವಾದ ಮಾಡುವಂತ ಒಂದು ಭಾಗ್ಯ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಇಡೀ ಸರ್ಕಾರ ಪರವಾಗಿ ಅವರಿಗೆ ನಾನು ಶುಭವನ್ನ ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸುತ್ತೇನೆ. ಎರಡನೇದು, ಇವತ್ತು ವೇದಿಕೆ ಬಂದ ಎಲ್ಲ ವಧುವರು ಕೋರೆಡ್ಡಿ ಪುತ್ರ ಸೊಸೆಯ ಹುದ್ದೆ ಅಲ್ಲ. ಇನ್ನು ವೇದಿಕೆ ಇರುವಂತಹ ಸುಮಾರು ಎಷ್ಟು ಜೋಡಿಗಳಿದೆಯೋ ಅಷ್ಟು ಜೋಡಿಗಳು ಕೂಡ ಈ ಪವಿತ್ರವಾದಂತಹ ಗಳಿಗೆಯಲ್ಲಿ, ಈ ಶುಭ ಗಳಿಗೆಯಲ್ಲಿ ನಿಮ್ಮ ಜೀವನ ಒಂದು ಹೊಸ ಬಾಳನೆ ತೆರೆದು ಇಡೀ ರಾಜ್ಯಕ್ಕೆ ನಿಮ್ಮ ಕುಟುಂಬಕ್ಕೆ ಒಂದು ಮಾದರಿಯಾಗಿ ಒಂದು ಶಕ್ತಿ ತಂದು ಖರ್ಚು ಮಾಡಬೇಕಾದಂತ ಹಣದಲ್ಲಿ ಒಂದು ಸ್ವಂತ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ಬೇರೆ ಕಡೆ ಕೂಲಿ ಮಾಡದೆ 10 ಜನರಿಗೆ ಕೂಲಿಯನ್ನು ಕೊಡುವಂತ, ಕೆಲಸವನ್ನು ಕೊಡುವಂತ ಉದ್ಯೋಗಗಳನ್ನು ತಾವೆಲ್ಲ ನಡೆದುಕೊಂಡು ಒಳ್ಳೆ ಕೆಲಸ ಮಾಡಿ ಒಂದು ಆದರ್ಶ ದಂಪತಿಗಳಾಗಿ ತಾವೆಲ್ಲ ಕೂಡ ಬೆಳಿಬೇಕು ಅಂತೇಳಿ ಇಡೀ ಸರ್ಕಾರದ ಪರವಾಗಿ ತಮ್ಮೆಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಡೀ ಸರ್ಕಾರ ನಿಮಗೆ ಶುಭ ಹಾರೈಸಿದೆ, ಒಳ್ಳೆಯದಾಗಲಿ. ಇವತ್ತು ನಾವೆಲ್ಲ ಈ ಒಂದು ಸರ್ವ ಧರ್ಮದ ಇದೊಂದು ಕಾರ್ಯಕ್ರಮ, ಸರ್ವ ಧರ್ಮದ ವಿವಾಹ, ಹಿಂದೂ, ಮುಸ್ಲಿಮಾನ್, ಕ್ರೈಸ್ತರು ಎಲ್ಲ ಕೂಡ ಒಂದು ಶಾಂತಿಯ ತೋಟ ಇದೆ. ಒಬ್ಬರು ಹೇಳಿದರೆ ಇದೇ ನಮ್ಮ ಸರ್ಕಾರದ ಒಂದು ಮೂಲ ತತ್ವ, ಸಾಮಾಜಿಕ ನ್ಯಾಯ, ಜಾತ್ಯತೀತ ತತ್ವ. ಆ ತತ್ವದಲ್ಲಿ ಕೋರೆಡ್ಡಿ ನಮ್ಮ ಸರ್ಕಾರ ಎಲ್ಲ ಸೇರಿ ಒಟ್ಟೆ ಕೆಲಸ ಮಾಡ್ತಾ ಇದೆ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾರ